ನಮಸ್ಕಾರ. ಮುಖ್ಯಾಂಶಗಳು. ಬೆಂಗಳೂರು ಮೆಟ್ರೋ ಮತ್ತಷ್ಟು ವಿಸ್ತರಣೆಗೆ ಕೇಂದ್ರದಿಂದ ಅಗತ್ಯ ನೆರವು, ಮೂಲಸೌಕರ್ಯ ಅಭಿವೃದ್ಧಿಗೆ ಆದ್ಯತೆ, ಹರ್ದೀಪ್ ಸಿಂಗ್ ಪುರಿ. ಆಟಿಕೆ ಮಾರುಕಟ್ಟೆ ಉತ್ತೇಜನಕ್ಕೆ ಒತ್ತು, ಯುವ ಜನರಲ್ಲಿ ಕ್ರೀಡೋತ್ಸಾಹ ವೃದ್ಧಿಗೆ ಅಗತ್ಯ ಕ್ರಮ, ಪ್ರಧಾನಿ ನರೇಂದ್ರ ಮೋದಿ. ಗ್ರಾಮೀಣ ಜನತೆಗೆ ಅಭಿವೃದ್ಧಿ ಪರ ಚಿಂತನೆಗಳ ಜಾಗೃತಿ, ಸಶಕ್ತ ಸಮಾಜ ನಿರ್ಮಾಣ ಗುರಿ, ಕೇಂದ್ರ ಸಚಿವ ಡಾ ಎಲ್ ಮುರುಗನ್. ಟೋಕಿಯೋ ಪ್ಯಾರಾಲಿಂಪಿಕ್ಸ್ನಲ್ಲಿ ಭಾರತಕ್ಕೆ 2 ಬೆಳ್ಳಿ 1 ಕಂಚು. ಟೇಬಲ್ ಟೆನ್ನಿಸ್ನಲ್ಲಿ ಭಾವಿನಾ ಪಟೇಲ್, ಹೈಜಂಪ್ನಲ್ಲಿ ನಿಶಾದ್ ಕುಮಾರ್ ರಜತ ಪದಕ. ವಾರ್ತೆಗಳ ವಿವರ. ನಮ್ಮ ಮೆಟ್ರೋ 2ನೇ ಹಂತದ ಮೈಸೂರು ರಸ್ತೆ ಕೆಂಗೇರಿ ನಡುವಿನ ವಿಸ್ತರಿತ ಮಾರ್ಗವನ್ನು ಕೇಂದ್ರ ವಸತಿ ಮತ್ತು ನಗರಾಭಿವೃದ್ಧಿ ಸಚಿವ ಹರ್ದೀಪ್ ಸಿಂಗ್ ಪುರಿ ಹಾಗೂ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಇಂದು ಉದ್ಘಾಟಿಸಿದರು. 7.5 ಕಿಲೋಮೀಟರ್ ಉದ್ದದ ನೇರಳೆ ಮಾರ್ಗದಲ್ಲಿನ ಮೆಟ್ರೋ ರೈಲು ಸಂಚಾರಕ್ಕೆ ಅವರು ಹಸಿರು ನಿಶಾನೆ ತೋರಿದರು. ಈ ಸಂದರ್ಭದಲ್ಲಿ ಸಚಿವರಾದ ಆರ್ ಅಶೋಕ, ಎಸ್ಟಿ ಸೋಮಶೇಖರ್, ಮುನಿರತ್ನ, ಸಂಸದರಾದ ಪಿಸಿ ಮೋಹನ್, ತೇಜಸ್ವಿ ಸೂರ್ಯ ಮತ್ತಿತರರು ಉಪಸ್ಥಿತರಿದ್ದರು. ನೇರಳೆ ಮಾರ್ಗದ ಬಹು ನಿರೀಕ್ಷಿತ ವಿಸ್ತರಿತ ಮಾರ್ಗ ಇದಾಗಿದ್ದು, ಈ ಮಾರ್ಗದಲ್ಲಿ 7 ನಿಲ್ದಾಣಗಳು ಬರಲಿವೆ. ಈ ಮೆಟ್ರೋ ಸಂಚಾರದಿಂದಾಗಿ ಬೆಂಗಳೂರು ನಗರದಲ್ಲಿನ ವಾಹನ ದಟ್ಟಣೆ ಸ್ವಲ್ಪ ಮಟ್ಟಿಗೆ ನಿವಾರಣೆಯಾಗಲಿದೆ. ಜೊತೆಗೆ ಕೆಂಗೇರಿ, ರಾಜರಾಜೇಶ್ವರಿ ನಗರ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳ ಜನರ ಸುಗಮ ಸಂಚಾರಕ್ಕೆ ಅನುಕೂಲವಾಗಲಿದೆ. ಮೆಟ್ರೋ ರೈಲು ಸಂಚಾರಕ್ಕೆ ಪೂರಕವಾಗಿ ಬಿಎಂಟಿಸಿ ಫೀಡರ್ ಬಸ್ ಸೇವೆಯನ್ನು ಆರಂಭಿಸಿದೆ. ಬಳಿಕ ಹರ್ದೀಪ್ ಸಿಂಗ್ ಪುರಿ, ಬೆಂಗಳೂರು ನಗರವು ಪ್ರಮುಖ ಉದ್ಯೋಗಾವಕಾಶ ಸೃಷ್ಟಿಸುವ ತಾಣವಾಗಿದೆ. ಮಾಹಿತಿ, ಜೈವಿಕ ತಂತ್ರಜ್ಞಾನ ವಲಯದಲ್ಲಿ ಇದು ಬಹುದೊಡ್ಡ ಪಾತ್ರ ವಹಿಸುತ್ತಿದ್ದು, ಮಾಹಿತಿ ತಂತ್ರಜ್ಞಾನ ವಲಯದ ಒಟ್ಟು ರಫ್ತು ವಹಿವಾಟಿನಲ್ಲಿ 35% ಪಾಲು ಬೆಂಗಳೂರು ಹೊಂದಿದೆ ಎಂದರು. ನಗರಗಳಲ್ಲಿನ ಜನಸಂಖ್ಯೆ ದಿನೇ ದಿನೇ ಏರಿಕೆಯಾಗುತ್ತಿದ್ದು, ಹಾಗಾಗಿ ನಗರಗಳಿಗೆ ಹೆಚ್ಚಿನ ಮೂಲಸೌಕರ್ಯ ಅಭಿವೃದ್ಧಿಪಡಿಸಬೇಕಾಗಿದೆ. ವಿಶ್ವಸಂಸ್ಥೆಯ 2030ರ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಸಾಧಿಸುವ ವೇಳೆಗೆ ದೇಶದಲ್ಲಿ 6 ಮಿಲಿಯನ್ ಜನರು ನಗರಗಳಲ್ಲಿಯೇ ವಾಸಿಸಲಿದ್ದಾರೆ ಎಂಬ ನಿರೀಕ್ಷೆಯಿದೆ ಎಂದರು. ಬೆಂಗಳೂರು ಮೆಟ್ರೋ ಅತ್ಯುತ್ತಮ ಸೇವೆ ಒದಗಿಸುತ್ತಿದ್ದು, 99.8% ಸಮಯ ಪಾಲನೆ ಮಾಡುತ್ತಿರುವುದು ಸಂತಸ ತಂದಿದೆ. ಈ ಮೆಟ್ರೋ ಸೇವೆಯನ್ನು ಮತ್ತಷ್ಟು ವಿಸ್ತರಿಸಲು ರಾಜ್ಯಕ್ಕೆ ಎಲ್ಲಾ ನೆರವು ನೀಡಲಾಗುವುದು ಎಂದು ಹೇಳಿದರು. ಕರ್ನಾಟಕದ ನಗರಗಳಿಗೆ ಮೂಲಸೌಕರ್ಯ ಹಾಗೂ ವಸತಿ ಸೌಲಭ್ಯ ಕಲ್ಪಿಸಲು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದೊಂದಿಗೆ ಹೆಗಲಿಗೆ ಹೆಗಲು ಕೊಟ್ಟು ಶ್ರಮಿಸಲಿದೆ. ಅದಕ್ಕಾಗಿ ಕರ್ನಾಟಕಕ್ಕೆ ಎಲ್ಲ ರೀತಿಯ ನೆರವು ನೀಡಲು ಕೇಂದ್ರ ಸಿದ್ಧವಿದೆ ಎಂದು ಭರವಸೆ ನೀಡಿದರು. In information technology, biotechnology and applied science research. In May 2014, Modi ji's government, thanks to his own vision and farsightedness, has introduced a paradigm shift in our approach to urbanization. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಬೆಂಗಳೂರು ಒಂದು ಅಂತಾರಾಷ್ಟ್ರೀಯ ನಗರವಾಗಿದ್ದು, ಮೆಟ್ರೋ ವ್ಯವಸ್ಥೆಗಳು ಅಗತ್ಯವಾಗಿದೆ. ಈ ವ್ಯವಸ್ಥೆಯು ಬೆಂಗಳೂರಿನ ಭವಿಷ್ಯವಾಗಬೇಕು. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಮೆಟ್ರೋ ಸಂಪರ್ಕ ಕಲ್ಪಿಸಿಕೊಡಲಿದ್ದು, 3 ಪ್ರಮುಖ ಸಂಪರ್ಕ ವ್ಯವಸ್ಥೆ ಹೊಂದಿರುವ ಮೊದಲ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಾಗಲಿದೆ. ಅತಿ ಹೆಚ್ಚು ಜನದಟ್ಟಣೆ ಇರುವ 12 ರಸ್ತೆಗಳನ್ನು ಗುರುತಿಸಿದ್ದು, ಇಂಟೆಲಿಜೆನ್ಸ್ ಸಿಗ್ನಲಿಂಗ್ ವ್ಯವಸ್ಥೆ ಅಳವಡಿಸಲಾಗುವುದು ಎಂದು ಹೇಳಿದರು. ರಾಜ್ಯದ, ವಿಶೇಷವಾಗಿ ಬೆಂಗಳೂರು ನಗರದ ಅಭಿವೃದ್ಧಿಗೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಸಂಪೂರ್ಣ ಸಹಕಾರ ನೀಡುತ್ತಿದೆ. ನವ ಭಾರತ ನಿರ್ಮಿಸುವ ಪ್ರಧಾನಮಂತ್ರಿ ಅವರ ಕನಸಿಗೆ ಪೂರಕವಾಗಿ ನವ ಕರ್ನಾಟಕ ನಿರ್ಮಾಣ ಗುರಿಯನ್ನು ಸರ್ಕಾರ ಹೊಂದಿದೆ. ಅದಕ್ಕಾಗಿ ರಾಜ್ಯದ 2 ಮತ್ತು 3ನೇ ದರ್ಜೆ ನಗರಗಳಲ್ಲಿ ಮೂಲ ಸೌಕರ್ಯ ವೃದ್ಧಿಗೆ ಕೇಂದ್ರ ಇನ್ನೂ ಹೆಚ್ಚಿನ ಸಹಕಾರ ನೀಡಲಿದೆ ಎಂಬ ವಿಶ್ವಾಸವಿದೆ ಎಂದು ಮುಖ್ಯಮಂತ್ರಿ ಹೇಳಿದರು. ಬೆಂಗಳೂರು ಮೆಟ್ರೋಲನ್ನು ಅವತ್ತು ಸ್ಯಾಂಕ್ಷನ್ ಮಾಡಿಕೊಟ್ಟವರು ಅಟಲ್ ಬಿಹಾರಿ ವಾಜಪೇಯಿ. ನನಗೆ ನೆನಪಿದೆ, ಒಂದು ಡೆಲಿಗೇಷನ್ನಲ್ಲಿ ನಾನು ಹೋದಾಗ ಅವ್ರು ಕೇಳ್ತಾ ಇದ್ರು, ಬೆಂಗಳೂರು ಮೆಟ್ರೋ ಕहाँ तक आ गया? ಬೆಂಗಳೂರು ಮೆಟ್ರೋ ದೇಶ ಕಿ ಶಾನ್ ಹೈ ಅಂತಿದ್ರು. ಅವರು ಬೆಂಗಳೂರು ಮೆಟ್ರೋ ಬೆಂಗಳೂರು ಏರ್ಪೋರ್ಟ್ ಕೊಟ್ಟರೆ, ಇವತ್ತಿನ ನಮ್ಮ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ಅವರ ದೂರದೃಷ್ಟಿಯ ಒಬ್ಬ ನಾಯಕರು. ಅವರು ಮೊನ್ನೆ ನಾನು ಹೋದಾಗ ಮಾತನಾಡಿದಾಗ ಮೆಟ್ರೋ ಬಗ್ಗೆ ಯೋಚನೆಯನ್ನು ಮಾಡಿ ಅದಕ್ಕೆ ಯಾವುದೇ ರೀತಿಯ ಹಣಕಾಸಿನ ತೊಂದರೆ ಆಗದಂತೆ ನಾವು ನೋಡಿಕೊಳ್ತೇವೆ,
ಅದನ್ನು ಸ್ಪೀಡಪ್ ಮಾಡಿ ಅನ್ನುವಂಥ ಮಾತನ್ನು ಅವ್ರು ಹೇಳಿದರು. ಅಷ್ಟೇ ಅಲ್ಲ, ಬೆಂಗಳೂರಿಗೆ ಸಬರ್ಬನ್ ಅನ್ನು ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದಾರೆ, ವಿಚ್ ಇಸ್ ಎ ಇಂಪಾರ್ಟೆಂಟ್ ಲಿಂಕ್. ಸಬರ್ಬನ್ ಅನ್ನು ಸ್ಯಾಂಕ್ಷನ್ ಮಾಡಿ ಇವತ್ತು ನಮಗೆ ಕೊಟ್ಟಿದ್ದಾರೆ ನರೇಂದ್ರ ಮೋದಿಜಿಯವರು. ಪ್ರಧಾನಿ ನರೇಂದ್ರ ಮೋದಿ ಆಕಾಶವಾಣಿಯ ತಮ್ಮ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿಂದು ದೇಶ ಬಾಂಧವರನ್ನು ಉದ್ದೇಶಿಸಿ ಮಾತನಾಡಿದರು. ಈ ಕುರಿತು ಒಂದು ವರದಿ. ಮನದ ಮಾತಿನಲ್ಲಿ ಪ್ರಧಾನಿ ಹಾಕಿ ಮಾಂತ್ರಿಕ ಮೇಜರ್ ಧ್ಯಾನ್ಚಂದ್ ಜನ್ಮದಿನವನ್ನು ಸ್ಮರಿಸಿ ದೇಶ ಅವರ ಸ್ಮರಣಾರ್ಥ ಇಂದು ರಾಷ್ಟ್ರೀಯ ಕ್ರೀಡಾ ದಿನ ಆಚರಿಸುತ್ತಿದೆ ಎಂದರು. ಧ್ಯಾನ್ಚಂದ್ ಭಾರತದ ಹಾಕಿ ಧ್ವಜವನ್ನು ವಿಶ್ವಮಟ್ಟದಲ್ಲಿ ಹಾರಿಸಿದರು. 4 ದಶಕಗಳ ನಂತರ ಈ ಬಾರಿಯ ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಹಾಕಿಯಲ್ಲಿ ಪದಕ ಲಭಿಸಿದೆ. ಇದು ಅವರ ಆತ್ಮಕ್ಕೆ ಸಂತಸ ನೀಡಲಿದೆ. ಕ್ರೀಡೆಯ ಬಗ್ಗೆ ಯುವ ಜನರಲ್ಲಿನ ಆಸಕ್ತಿ, ಉತ್ಸಾಹವೇ ಅವರಿಗೆ ಸಲ್ಲಿಸುವ ಅತಿದೊಡ್ಡ ಶ್ರದ್ಧಾಂಜಲಿಯಾಗಲಿದೆ ಎಂದು ಪ್ರಧಾನಿ ಹೇಳಿದರು. ಕೆಲ ದಿನಗಳ ಹಿಂದೆಯಷ್ಟೇ ಭಾರತ ತನ್ನ ಬಾಹ್ಯಾಕಾಶ ವಲಯವನ್ನು ತೆರೆದಿಟ್ಟಿದೆ. ಕಾಲೇಜು ವಿದ್ಯಾರ್ಥಿಗಳು, ವಿಶ್ವವಿದ್ಯಾಲಯಗಳು, ಖಾಸಗಿ ವಲಯದಲ್ಲಿ ದುಡಿಯುತ್ತಿರುವ ಯುವಕರು ಹುರುಪಿನಿಂದ ಮುಂದೆ ಬಂದಿದ್ದಾರೆ. ಮುಂಬರುವ ದಿನಗಳಲ್ಲಿ ಉಪಗ್ರಹಗಳ ಸಂಖ್ಯೆ ಮತ್ತಷ್ಟು ಹೆಚ್ಚಲಿವೆ ಎಂದು ಪ್ರಧಾನಿ ವಿಶ್ವಾಸ ವ್ಯಕ್ತಪಡಿಸಿದರು. ವಿಶ್ವದಲ್ಲಿ ಆಟಿಕೆಗಳಿಗೆ ಬೃಹತ್ ಮಾರುಕಟ್ಟೆ ಇದೆ. 6-7 ಲಕ್ಷ ಕೋಟಿ ರೂಪಾಯಿ ವ್ಯಾಪಾರವಾಗುತ್ತದೆ. ಅದರಲ್ಲಿ ಭಾರತದ ಪಾಲು ಬಹಳ ಕಡಿಮೆ. ನಮ್ಮ ದೇಶದ ಯುವಜನತೆ ಇದರತ್ತ ಗಮನ ಕೇಂದ್ರೀಕರಿಸಿ ಕೊಡುಗೆ ನೀಡಬಯಸುತ್ತಿದ್ದಾರೆ ಎಂದು ಪ್ರಧಾನಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಒಲಿಂಪಿಕ್ಸ್ ಕ್ರೀಡೆ ಮುಗಿದು ಈಗ ಪ್ಯಾರಾಲಿಂಪಿಕ್ಸ್ ನಡೆಯುತ್ತಿದೆ. ಈ ಕ್ರೀಡಾ ವಿಶ್ವದಲ್ಲಿ ದೇಶದ ಸಾಧನೆಯ ಮಟ್ಟ ಕಡಿಮೆ ಇರಬಹುದು, ಆದರೆ ಭರವಸೆ ತುಂಬುವಲ್ಲಿ ಬಹುದೊಡ್ಡ ಪಾಲಿದೆ. ಸ್ವಾತಂತ್ರ್ಯ ದಿನದಂದು ಕೆಂಪುಕೋಟೆ ವೇದಿಕೆಯಲ್ಲಿ ನಾನು ಹೇಳಿದ್ದು ನಿಮಗೆ ನೆನಪಿದೆಯೇ? ಸಬ್ಕಾ ಪ್ರಯಾಸ್, ಹೌದು, ಎಲ್ಲರ ಪ್ರಯತ್ನದಿಂದಲೇ ಭಾರತ ಕ್ರೀಡೆಯಲ್ಲಿ ಅರ್ಹ ಎತ್ತರಕ್ಕೇರಲು ಸಾಧ್ಯವಿದೆ. ಮೇಜರ್ ಧ್ಯಾನ್ ಚಂದ್ ತೋರಿದ ಹಾದಿಯಲ್ಲಿ ಮುನ್ನಡೆಯುವುದು ನಮ್ಮ ಜವಾಬ್ದಾರಿಯಾಗಿದೆ. ದೇಶದಲ್ಲಿ ಎಲ್ಲ ಜನತೆ ಒಂದೇ ಮನಸ್ಸಿನಿಂದ ಕ್ರೀಡೆಯತ್ತ ಸಾಗುವ ಕಾಲ ಬಂದಿದೆ ಎಂದು ಪ್ರಧಾನಿ ಕರೆ ನೀಡಿದ್ದಾರೆ. ओलंपिक में हॉकी का पदक मिला 4 दशक के बाद मिला. आप कल्पना कर सकते हैं मेजर ध्यानचंद जी के दिल पर, उनकी आत्मा पर, वो जहां होंगे वहां कितनी प्रसन्नता होती होगी. ನಾಳೆ ಜನ್ಮಾಷ್ಟಮಿ, ಭಗವಾನ್ ಶ್ರೀಕೃಷ್ಣನ ಜನ್ಮದಿನ. ತುಂಟ ಕೃಷ್ಣನಿಂದ ಹಿಡಿದು ವಿರಾಟ ರೂಪ ತಾಳುವ ಕೃಷ್ಣನವರೆಗೆ ಭಗವಂತನ ಎಲ್ಲ ರೂಪಗಳ ಪರಿಚಯ ನಮಗಿದೆ. ಸೋಮನಾಥ ದೇವಸ್ಥಾನದಿಂದ 3-4 ಕಿಲೋಮೀಟರ್ ದೂರದಲ್ಲಿ ಬಾಲ್ಕತೀರ್ಥವಿದೆ. ಇದು ಭೂಮಿಯ ಮೇಲೆ ಶ್ರೀಕೃಷ್ಣ ಅಂತಿಮ ಕ್ಷಣಗಳನ್ನು ಕಳೆದ ಸ್ಥಳವಾಗಿದೆ. ಸೋಮನಾಥ ಟ್ರಸ್ಟ್ ಈ ಸ್ಥಳದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಕೈಗೊಂಡಿದೆ ಎಂದು ಹೇಳಿದ್ದಾರೆ. ಅಮೆರಿಕದಲ್ಲಿ ಜನಿಸಿ ಅಲ್ಲಿಯೇ ಬೆಳೆದು ಶ್ರೀಕೃಷ್ಣನ ವಿಭಿನ್ನ ಅವತಾರಗಳನ್ನು ಚಿತ್ರರೂಪದಲ್ಲಿ ಬಿಡಿಸಿರುವ ರಾಣಿ ದಾಸಿ ಇಸ್ಕಾನ್ ಸಂಸ್ಥಾಪಕ ಶ್ರೀ ಪ್ರಭುಪಾದ ಸ್ವಾಮಿ 125ನೇ ಜಯಂತಿ ಅಂಗವಾಗಿ ಭಾರತಕ್ಕೆ ಆಗಮಿಸಿದ್ದು ಅವರೊಂದಿಗೆ ಪ್ರಧಾನಿ ಮೋದಿ ಸಂವಾದ ನಡೆಸಿದ್ದಾರೆ. And so India, especially Vrindavan, is the most important place in the universe. Vrindavan is the source of all the Vaikuntha planets, the source of Dwarka, the source of the whole material creation. So I love India. ದೇಶ ಸ್ವಾತಂತ್ರ್ಯದ ಅಮೃತ ಮಹೋತ್ಸವವನ್ನು ಆಚರಿಸುತ್ತಿರುವಾಗ ಸ್ವಚ್ಛ ಭಾರತ ಅಭಿಯಾನ ನಿಧಾನವಾಗದಂತೆ ನೋಡಿಕೊಳ್ಳಬೇಕು. ದೇಶದ ಹೆಚ್ಚೆಚ್ಚು ನಗರಗಳು ವಾಟರ್ ಪ್ಲಸ್ ಸಿಟಿ ಆದಷ್ಟು ಸ್ವಚ್ಛತೆಯೂ ಹೆಚ್ಚುತ್ತದೆ. ನಮ್ಮ ನದಿಗಳು ಸ್ವಚ್ಛವಾಗಿರುತ್ತವೆ. ನೀರು ಉಳಿಸುವ ಮಾನವೀಯ ಜವಾಬ್ದಾರಿ ನಿಭಾಯಿಸುವ ಸಂಸ್ಕೃತಿಯೂ ಹೆಚ್ಚುತ್ತದೆ ಎಂದು ಪ್ರಧಾನಿ ಹೇಳಿದ್ದಾರೆ. ಬಿಹಾರದ ಮಧುಬನಿಯಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಕೃಷಿ ವಿಶ್ವವಿದ್ಯಾಲಯ, ಸ್ಥಳೀಯ ಕೃಷಿ ವಿಜ್ಞಾನ ಕೇಂದ್ರ ಒಗ್ಗೂಡಿ ಕೈಗೊಂಡಿರುವ ಉಪಕ್ರಮ ಸುಖೇತ್ ಮಾದರಿ ರೈತರಿಗೆ ಪ್ರಯೋಜನದ ಜೊತೆಗೆ ಸ್ವಚ್ಛ ಭಾರತ ಅಭಿಯಾನಕ್ಕೆ ಹೊಸ ಬಲ ನೀಡುತ್ತಿದೆ. ಗ್ರಾಮಗಳಲ್ಲಿ ಮಾಲಿನ್ಯ ಕಡಿಮೆ ಮಾಡುವುದು ಸುಖೇತ್ ಮಾದರಿಯ ಉದ್ದೇಶವಾಗಿದೆ. ಇಂತಹ ಪ್ರಯತ್ನ ಗ್ರಾಮಗಳ ಶಕ್ತಿ ಹೆಚ್ಚಿಸಬಹುದು. ಇದೇ ಸ್ವಾವಲಂಬನೆಯ ವಿಷಯ ಎಂದು ಪ್ರಧಾನಿ ಹೇಳಿದ್ದಾರೆ. मानवीय जिम्मेवारी निभाने के संस्कार भी होंगे. तीसरा, गांव वालों को रसोई गैस सिलेंडर के लिए पैसे, और चौथा, गांव के किसानों को जैविक खाद. आप सोचिए, इस तरह के प्रयास हमारे गांवों की शक्ति कितनी ज्यादा बढ़ा सकते हैं. ಮನದ ಮಾತು ಈಗ ಭಾರತದ ಗಡಿಯೊಳಗೆ ಮಾತ್ರ ಸೀಮಿತವಾಗಿಲ್ಲ. ದೇಶದ ವಿವಿಧ ಮೂಲೆಗಳಲ್ಲಿ ಮನದ ಮಾತಿನ ಚರ್ಚೆ ನಡೆಯುತ್ತದೆ. ವಿದೇಶಗಳಲ್ಲಿ ನೆಲೆಸಿರುವ ಭಾರತೀಯ ಸಮುದಾಯದ ಜನರು ಕೂಡ ನನಗೆ ಹೊಸ ವಿಷಯಗಳ ಕುರಿತು ಮಾಹಿತಿಯನ್ನು ನೀಡುತ್ತಿದ್ದಾರೆ. ಗುಜರಾತ್ನ ಕೇವಡಿಯಾದಲ್ಲಿ ಸಂಸ್ಕೃತ ಭಾಷೆಯ ಗೌರವ ಹೆಚ್ಚಿಸುವ ಕಾರ್ಯದಲ್ಲಿ ರೇಡಿಯೋ ಆರ್ಜೆಗಳು ತೊಡಗಿದ್ದಾರೆ. ಅವರು ಸಂಸ್ಕೃತ ಭಾಷೆಯಲ್ಲಿ ಮಾತನಾಡುತ್ತಾರೆ. ವಿಶ್ವದ ಅತಿ ಎತ್ತರದ ಏಕತಾ ಪ್ರತಿಮೆ ಸ್ಥಾಪಿತವಾಗಿರುವ ಸ್ಥಳವೇ ಕೇವಡಿಯಾ.
ಇಲ್ಲಿ ಎಲ್ಲ ರೇಡಿಯೋ ಜಾಕಿಗಳು ತಮ್ಮ ಶ್ರೋತೃಗಳೊಂದಿಗೆ ಸಂಸ್ಕೃತ ಭಾಷೆಯಲ್ಲಿ ಮಾತನಾಡಿ ಅವರುಗಳಿಗೆ ಸಂಸ್ಕೃತದಲ್ಲಿ ಮಾಹಿತಿ ಒದಗಿಸುತ್ತಾರೆ. ಸ್ನೇಹಿತರೆ, ನಮ್ಮಲ್ಲಿ ಸಂಸ್ಕೃತ ಕುರಿತು ಹೀಗೆಂದು ಹೇಳಿದ್ದಾರೆ: ಅಮೃತಂ ಸಂಸ್ಕೃತಂ ಮಿತ್ರ ಸರಸಂ ಸರಳಂ ವಚ ಏಕತಾ ಮೂಲಕಂ ರಾಷ್ಟ್ರೇ ಜ್ಞಾನ ವಿಜ್ಞಾನ ಪೋಷಕಂ. ಅಂದರೆ ನಮ್ಮ ಸಂಸ್ಕೃತ ಭಾಷೆ ಸರಸವೂ ಹೌದು, ಸರಳವೂ ಹೌದು. ಸಂಸ್ಕೃತ ತನ್ನ ವಿಚಾರ ಸಾಹಿತ್ಯದ ಮೂಲಕ ಜ್ಞಾನ ವಿಜ್ಞಾನ ಹಾಗೂ ರಾಷ್ಟ್ರದ ಏಕತೆಯನ್ನು ಕೂಡ ರಕ್ಷಿಸುತ್ತದೆ, ಬಲಿಷ್ಠಗೊಳಿಸುತ್ತದೆ. ವಿದೇಶದಲ್ಲಿ ಸಂಸ್ಕೃತ ಬೋಧಿಸುವ ಪ್ರೇರಣಾತ್ಮಕ ಕೆಲಸ ಮಾಡುತ್ತಿರುವ ವ್ಯಕ್ತಿಗಳ ಬಗ್ಗೆ ಪ್ರಧಾನಿ ಮಾಹಿತಿ ನೀಡಿದ್ದಾರೆ. संस्कृत अपने विचारों, अपने साहित्य के माध्यम से ये ज्ञान विज्ञान और राष्ट्र की एकता का भी पोषण करती हैं, उसे मजबूत करती हैं, जो विदेशों में संस्कृत पढ़ाने का प्रेरक कार्य कर रहे हैं. ಇನ್ನು ಕೆಲವೇ ದಿನಗಳಲ್ಲಿ ವಿಶ್ವಕರ್ಮ ಜಯಂತಿ ಬರಲಿದೆ. ವಿಶ್ವಕರ್ಮ ವಿಶ್ವದ ಸೃಷ್ಟಿಯ ಶಕ್ತಿಯ ಸಂಕೇತವೆಂದು ಭಾವಿಸಲಾಗುತ್ತದೆ. ಹೊಲಿಗೆ ಕಸೂತಿಯೇ ಆಗಿರಲಿ, ಸಾಫ್ಟ್ವೇರ್ ಅಥವಾ ಉಪಗ್ರಹವೇ ಆಗಿರಲಿ, ತಮ್ಮ ನೈಪುಣ್ಯತೆಯಿಂದ ಯಾವುದೇ ವಸ್ತುವನ್ನು ರಚಿಸುತ್ತಾರೋ ಅವೆಲ್ಲವೂ ಭಗವಾನ್ ವಿಶ್ವಕರ್ಮನ ಅಭಿವ್ಯಕ್ತಿಯಾಗಿರುತ್ತದೆ. ಈಗ ವಿಶ್ವದಲ್ಲಿ ನೈಪುಣ್ಯವನ್ನು ಹೊಸದೊಂದು ರೀತಿಯಲ್ಲಿ ಗುರುತಿಸಲಾಗುತ್ತಿದ್ದರೂ ನಮ್ಮ ಋಷಿ ಮುನಿಗಳು ಸಾವಿರಾರು ವರ್ಷಗಳಿಂದ ನೈಪುಣ್ಯ ಹಾಗೂ ಪ್ರಮಾಣಕ್ಕೆ ಒತ್ತು ನೀಡಿದ್ದಾರೆ. ಅವರು ನೈಪುಣ್ಯ, ಪ್ರತಿಭೆ, ಕೌಶಲ್ಯವನ್ನು ನಂಬಿಕೆಯೊಂದಿಗೆ ಜೋಡಿಸಿ ಜೀವನದ ತತ್ವದ ಭಾಗವಾಗಿಸಿದ್ದಾರೆ. ವಿಶ್ವಸ್ಯ ಕೃತೆ ಯಸ್ಯ ಕರ್ಮ ವ್ಯಾಪಾರಸ್ಸ ವಿಶ್ವ, ಅಂದರೆ ಸೃಷ್ಟಿ ಮತ್ತು ಸೃಷ್ಟಿಗೆ ಸಂಬಂಧಿಸಿದ ಎಲ್ಲ ಕೆಲಸಗಳನ್ನು ಮಾಡುವವನು ವಿಶ್ವಕರ್ಮ ಎಂದರ್ಥ. ನಮ್ಮ ಧರ್ಮ ಗ್ರಂಥಗಳ ದೃಷ್ಟಿಯಲ್ಲಿ ನಮ್ಮ ಸುತ್ತಮುತ್ತ ನಿರ್ಮಾಣ ಮತ್ತು ರಚನೆಯಲ್ಲಿ ತೊಡಗಿಕೊಂಡಿರುವ ನೈಪುಣ್ಯತೆ ಹೊಂದಿರುವ ನುರಿತ ವ್ಯಕ್ತಿಗಳಿದ್ದಾರೋ ಅವರೆಲ್ಲರೂ ವಿಶ್ವಕರ್ಮನ ಪರಂಪರೆಯವರು ಎಂದು ಪ್ರಧಾನಿ ಹೇಳಿದ್ದಾರೆ. निर्माण और सृजन में जुटे जितने भी स्किल्ड हुनरमंद लोग हैं वो भगवान विश्वकर्मा की विरासत है. ಈ ವರ್ಷ ದೇಶಕ್ಕೆ ಸ್ವಾತಂತ್ರ್ಯದ 75ನೇ ವರ್ಷವಾಗಿದೆ. ನಾವು ನಿತ್ಯವೂ ಒಂದು ಹೊಸ ಸಂಕಲ್ಪ ಮಾಡಬೇಕು, ಹೊಸ ಚಿಂತನೆ ನಮ್ಮಲ್ಲಿ ಮೂಡಬೇಕು ಮತ್ತು ಹೊಸದನ್ನೇನಾದರೂ ಮಾಡಬೇಕೆನ್ನುವ ನಮ್ಮ ಉತ್ಸಾಹವನ್ನು ಹೆಚ್ಚಿಸಬೇಕು. ಭಾರತ ಸ್ವಾತಂತ್ರ್ಯದ 100 ವರ್ಷಗಳನ್ನು ಪೂರ್ಣಗೊಳಿಸಿದಾಗ ನಮ್ಮ ಈ ಸಂಕಲ್ಪವೇ ಅದರ ಸಫಲತೆಯ ಅಡಿಪಾಯದಲ್ಲಿ ಗೋಚರಿಸುತ್ತದೆ. ಆದ್ದರಿಂದ ಈ ಅವಕಾಶ ಕೈಜಾರದಂತೆ ನಾವು ನೋಡಿಕೊಳ್ಳಬೇಕು ಎಂದು ಪ್ರಧಾನಿ ಕರೆ ನೀಡಿದ್ದಾರೆ. ಔಷಧವೂ ಬೇಕು, ಕಟ್ಟುನಿಟ್ಟಿನ ಎಚ್ಚರವೂ ಬೇಕು. ದೇಶದಲ್ಲಿ 62 ಕೋಟಿಗಿಂತಲೂ ಅಧಿಕ ಮಂದಿಗೆ ಲಸಿಕೆ ಡೋಸ್ಗಳನ್ನು ನೀಡಿಯಾಗಿದೆ. ಆದರೂ ಕೂಡ ಕೋವಿಡ್ ಸಾಂಕ್ರಾಮಿಕ ಕುರಿತು ನಾವು ಜಾಗರೂಕರಾಗಿರಬೇಕು ಎಂದು ಪ್ರಧಾನಿ ಹೇಳಿದ್ದಾರೆ. इसी कामना के साथ आप सभी को आने वाले पर्वों की एक बार फिर ढेरों बधाइयां. बहुत बहुत धन्यवाद. नमस्कार. 2 ದಿನಗಳ ಭೇಟಿಗಾಗಿ ರಾಜ್ಯಕ್ಕೆ ಆಗಮಿಸಿರುವ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವರಾದ ಡಾ ಎಲ್ ಮುರುಗನ್ ಮೈಸೂರಿನಲ್ಲಿ ಇಂದು ಜೆಎಸ್ಎಸ್ ರೇಡಿಯೋ ಸಮುದಾಯ ಬಾನುಲಿ ಕೇಂದ್ರವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಸುತ್ತೂರು ಮಠದ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ, ಶಾಸಕರಾದ ರಾಮದಾಸ್, ತನ್ವೀರ್ ಸೇಠ್ ಮತ್ತಿತರರು ಪಾಲ್ಗೊಂಡಿದ್ದರು. ಬಳಿಕ ಜೆಎಸ್ಎಸ್ ಕಲಾ, ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನ ಆವರಣದಲ್ಲಿ ನಡೆದ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮೀಜಿಯವರ 106ನೇ ಜಯಂತ್ಯುತ್ಸವ ಬಾನುಲಿ ಕೇಂದ್ರ ಉದ್ಘಾಟನೆ ವೇದಿಕೆ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದ್ದರು. ಈ ವೇಳೆ ಡಾ ಎಲ್ ಮುರುಗನ್ ಜೆಎಸ್ಎಸ್ ರೇಡಿಯೋ 91.2 FM ಸಮುದಾಯ ಬಾನುಲಿ ಕೇಂದ್ರವನ್ನು ಲೋಕಾರ್ಪಣೆ ಮಾಡಿರುವುದು ಸಂತಸ ತಂದಿದೆ. ಸಮುದಾಯದ ಅವಶ್ಯಕತೆ ಹಾಗೂ ಸಮೀಕ್ಷೆಯ ಫಲಿತಾಂಶದ ಆಧಾರದಲ್ಲಿ ಮೈಸೂರು ನಗರ ಮತ್ತು ಗ್ರಾಮೀಣ ಪ್ರದೇಶದ ಜನರಿಗೆ ಅಭಿವೃದ್ಧಿ ವಿಚಾರಗಳ ಮಾಹಿತಿಯನ್ನು ಒದಗಿಸಿ ಜಾಗೃತಿ ಮೂಡಿಸಿ ಸಶಕ್ತ ಸಮಾಜ ರೂಪಿಸುವ ಗುರಿಯನ್ನು ಸಾಧಿಸುವುದು ಅಗತ್ಯ. ದಕ್ಷಿಣ ಭಾರತ ಮಾತ್ರವಲ್ಲದೆ ವಿದೇಶಗಳಲ್ಲೂ ಸುತ್ತೂರು ಜೆಎಸ್ಎಸ್ ಸಂಸ್ಥೆ ಹಲವು ಸಮಾಜಮುಖಿ ಹಾಗೂ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಿರುವುದು ಶ್ಲಾಘನೀಯ ಎಂದರು. Our JSS also started to this community radio. With its more than 1050 years of fruitful existence, Sri Suttur Math has been the center for a socio-spiritual, health and educational hub for thousands of people across the country and abroad. ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಸ್ಥಳೀಯ ಜನರಿಗೆ ಅಗತ್ಯವಿರುವ ಮಾಹಿತಿಯನ್ನು ನಿರಂತರವಾಗಿ ಮತ್ತು ಸಕಾಲದಲ್ಲಿ ಪೂರೈಸುವುದು ಈ ಬಾನುಲಿ ಕೇಂದ್ರದ ಉದ್ದೇಶವಾಗಿದೆ. ಸ್ಥಳೀಯ ಕಲೆ, ಸಂಸ್ಕೃತಿಯ ಉತ್ತೇಜನ, ಶಿಕ್ಷಣ, ಆರೋಗ್ಯ ಮತ್ತು ದುರ್ಬಲರ ಸಬಲೀಕರಣ ಪ್ರಮುಖ ವಿಚಾರಗಳಾಗಿವೆ ಎಂದರು. ಇಡೀ ದೇಶದಲ್ಲಿ ಬಾನುಲಿ ರೇಡಿಯೋ ಪ್ರಾರಂಭವಾದದ್ದು ಮೈಸೂರಿನಿಂದ.
ಅದರ ಶತಮಾನೋತ್ಸವದ ಆಚರಣೆಯ ಶುಭಾವಸರದಲ್ಲಿ JSS ರೇಡಿಯೋ ಕೂಡ ಪ್ರಾರಂಭ ಆಗ್ತಾ ಇದೆ. ಪ್ರಾರಂಭ ಮಾಡುವಂಥ ಗೋಪಾಲ್ ಸ್ವಾಮಿಯವರನ್ನು ಇವತ್ತು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೇಕು ಅಂತ ಕೊಟ್ಟು, ಮುಂದೆ ಅಶರೀರವಾಣಿ ಅದೆಲ್ಲ ಇತ್ತು ಹಿಂದೆ ರಾಮಾಯಣ ಮಹಾಭಾರತದ ಕಾಲದಲ್ಲ, ಅದಕ್ಕೊಂದು ಆಕಾಶವಾಣಿ ಅಂತ ಒಂದು ಅತ್ಯುತ್ತಮವಾದ ಹೆಸರನ್ನು ಕೊಟ್ಟದ್ದು, ಆದದ್ದು ಒಂದು ಇತಿಹಾಸ ಅಂತ ನಗರದಲ್ಲಿ ಇದು ಪ್ರಾರಂಭ ಆಗ್ತಾ ಇದೆ. ನಂತರ ಮೈಸೂರಿನಲ್ಲಿ ಆಜಾದಿ ಕಾ ಅಮೃತ ಮಹೋತ್ಸವ 75ನೇ ಸ್ವಾತಂತ್ರ್ಯ ವರ್ಷಾಚರಣೆ ಅಂಗವಾಗಿ ಕರ್ನಾಟಕ ಪ್ರಾದೇಶಿಕ ಜನಸಂಪರ್ಕ ವಿಭಾಗದ ಮೈಸೂರಿನ ಕ್ಷೇತ್ರ ಪ್ರಚಾರ ಕಾರ್ಯಾಲಯ ಆಯೋಜಿಸಿರುವ 3 ದಿನಗಳ ಛಾಯಾಚಿತ್ರ ಪ್ರದರ್ಶನಕ್ಕೆ ಅವರು ಚಾಲನೆ ನೀಡಿ ಪ್ರತಿಕ್ರಿಯಿಸಿದರು. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಪ್ರಕಾಶನ ವಿಭಾಗ ಹೊರತಂದಿರುವ ಸ್ವಾತಂತ್ರ್ಯ ಸೇನಾನಿಗಳು ಪುಸ್ತಕ ಸರಣಿಯ ಪ್ರಾದೇಶಿಕ ಭಾಷಾ ಆವೃತ್ತಿಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಭಾರತದ ರಾಷ್ಟ್ರಧ್ವಜದ ಇತಿಹಾಸ, ಬ್ರಿಟಿಷರ ವಿರುದ್ಧ ಹೋರಾಡಿದ ವೀರರ ಕುರಿತು ಪ್ರಾದೇಶಿಕ ಭಾಷೆಯಲ್ಲಿ ನಿಖರ ಮಾಹಿತಿ ಒದಗಿಸುವ ಮೂಲಕ ಪ್ರಕಾಶನ ವಿಭಾಗ ಉತ್ತಮ ಕಾರ್ಯ ನಿರ್ವಹಿಸುತ್ತಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಹೆಸರನ್ನು ನೀಡಿತ್ತೆ ಮೈಸೂರು. ಮೈಸೂರು ಆಕಾಶವಾಣಿಗೆ ಭೇಟಿ ನೀಡಿತ್ತು ನನಗೆ ಸಂತಸ ತಂದಿದೆ. ಅಮೃತ್ ಮಹಾ ಉತ್ಸವ್. This whole year we are going to celebrate on behalf of the Government of India. We are celebrating this week as an Uniki week. We have so many programs continuous this week. Today is our Uniki week, is a special day on 29th. In this occasion, we already inaugurated an exhibition containing the freedom movement. So I am happy to inaugurate that exhibition. ಮೈಸೂರು ಆಕಾಶವಾಣಿಯಲ್ಲಿನ ಸಂಗೀತ ದಿಗ್ಗಜರ ಛಾಯಾಚಿತ್ರ ಗ್ಯಾಲರಿ ನಾದಾಲಯಕ್ಕೂ ಭೇಟಿ ನೀಡಿ ವೀಕ್ಷಿಸಿದರು. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಚುನಾವಣೆ ಹಿನ್ನೆಲೆಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮತ್ತು ಮಾಜಿ ಸಚಿವ ಜಗದೀಶ್ ಶೆಟ್ಟರ್ ಜಂಟಿ ಸುದ್ದಿಗೋಷ್ಠಿ ನಡೆಸಿದರು. ಬಳಿಕ ಅವರು ಜಿಲ್ಲೆಯಾದ್ಯಂತ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಕೈಗೊಂಡಿರುವ ಹಲವು ಯೋಜನೆಗಳ ಮಾಹಿತಿ ತಿಳಿಸಿದರು. ಜಿಲ್ಲೆಯಲ್ಲಿ 150 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕ್ರೀಡಾ ಸಮುಚ್ಚಯ ಕೇಂದ್ರ ತೆರೆಯಲಿದ್ದು, ಈ ಕ್ರೀಡಾ ಕೇಂದ್ರದ ಮೂಲಕ ಒಲಿಂಪಿಕ್ನಲ್ಲಿ ಭಾಗಿಯಾಗಲು ಕ್ರೀಡಾಪಟುಗಳನ್ನು ಸಿದ್ಧಪಡಿಸಲಾಗುತ್ತದೆ. 900 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹುಬ್ಬಳ್ಳಿ ಬೆಳಗಾವಿ ನೇರ ರೈಲಿನ ಕಾರ್ಯ, 13.50 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿದ್ಯಾರ್ಥಿ ನಿಲಯ ಸ್ಥಾಪನೆ, ಜಿಲ್ಲೆಯಾದ್ಯಂತ ವಿದ್ಯುತ್ ರೈಲು, ಹುಬ್ಬಳ್ಳಿ ಬೆಂಗಳೂರು ನಡುವೆ ರೈಲು ಡಬಲಿಂಗ್ ಕಾರ್ಯ, ಈ ಎಲ್ಲ ಯೋಜನೆಗಳು ಮುಂದಿನ ಕೆಲವೇ ವರ್ಷಗಳಲ್ಲಿ ಸಂಪೂರ್ಣಗೊಳ್ಳಲಿವೆ ಎಂದು ಮಾಹಿತಿ ನೀಡಿದರು. ವಿಶೇಷವಾದಂಥ ಮುತುವರ್ಜಿ ವಹಿಸಿ ಕ್ರೀಡಾ ಪಟುಗಳಿಗೆ ಮತ್ತು ಅವರಿಗೆ ಪ್ರೇರಣೆ, ಪ್ರೋತ್ಸಾಹ, ತರಬೇತಿ, ಅದರ ಜೊತೆ ಕ್ರೀಡಾ ಇನ್ಫ್ರಾಸ್ಟ್ರಕ್ಚರ್ ಹೇಗಾಯಿತು ಹಾಗೆ ನಮ್ಮ ಮಹಾನಗರದಲ್ಲಿ ಕೂಡ ಅತಿ ದೊಡ್ಡದಾದಂಥ ಒಂದು ಕ್ರೀಡಾ ಸಮುಚ್ಚಯವನ್ನು, ಕ್ರೀಡಾ ಟ್ರೈನಿಂಗ್ ಪ್ಲಸ್ ಕ್ರೀಡೆಗೆ ಒಂದು ಮೈದಾನವನ್ನು ಇಲ್ಲೇ ನಾವು ನಿರ್ಮಾಣ ಮಾಡ್ತಾ ಇದ್ದೀವಿ. ರೈಲು ನಿಲ್ದಾಣ, ಧಾರವಾಡದ ರೈಲು ನಿಲ್ದಾಣ ಎರಡೂ ಇವತ್ತು ಮೇಲ್ದರ್ಜೆಗೇರಿದ್ದಾವೆ. ಇಲೆಕ್ಟ್ರಿಫಿಕೇಷನ್ನು ಹುಬ್ಬಳ್ಳಿ ಬೆಂಗಳೂರು, ಧಾರವಾಡ ಬೆಂಗಳೂರು ಮಧ್ಯೆ ಅತ್ಯಂತ ಫಾಸ್ಟಾಗಿ ನಡೀತಾ ಇದೆ. 2024-25 ನಮ್ಮ ಟಾರ್ಗೆಟ್ ಇದೆ. ಇದರ ಮಧ್ಯೆ ದಾವಣಗೆರೆ ತುಮಕೂರು ಲೈನನ್ನು ನೇರ ಮಾಡೋದ್ರ ಮೂಲಕ ಅದರದ್ದು ಕೂಡ ಪ್ರೊಸೆಸ್ ಪ್ರಾರಂಭ ಆಗಿದೆ. ಡಬಲಿಂಗ್, ಇಲೆಕ್ಟ್ರಿಫಿಕೇಷನ್ ಪ್ಲಸ್ ಲೈನನ್ನು ನೇರ ಮಾಡೋದರ ಮೂಲಕ ಹುಬ್ಬಳ್ಳಿ ಮತ್ತು ಧಾರವಾಡ ಮಧ್ಯದ, ಬೆಂಗಳೂರಿನ ಮಧ್ಯದ ಅಂತರವನ್ನು ವಿ ಆರ್ ರೆಡ್ಯೂಸಿಂಗ್. ನಾಟ್ ಓನ್ಲಿ ರೆಡ್ಯೂಸಿಂಗ್ ದಿ ಡಿಸ್ಟೆನ್ಸ್, ವಿ ಆರ್ ಆಲ್ಸೋ ರೆಡ್ಯೂಸಿಂಗ್ ದಿ ಟೈಮ್ ಆಫ್ ದಿ ಜರ್ನಿ. ಇಂದು ರಾಷ್ಟ್ರೀಯ ಕ್ರೀಡಾ ದಿನ. ಹಾಕಿ ಮಾಂತ್ರಿಕ ಮೇಜರ್ ಧ್ಯಾನ್ ಚಂದ್ ಅವರ ಜನ್ಮದಿನವನ್ನು ರಾಷ್ಟ್ರೀಯ ಕ್ರೀಡಾ ದಿನವನ್ನಾಗಿ ಆಚರಿಸಲಾಗುವುದು. ಕೇಂದ್ರ ಯುವಜನ ಮತ್ತು ಕ್ರೀಡಾ ಸಚಿವ ಅನುರಾಗ್ ಸಿಂಗ್ ಠಾಕೂರ್ ಧ್ಯಾನ್ ಚಂದ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದರು. ನಂತರ ಅವರು ಫಿಟ್ ಇಂಡಿಯಾ ಅಭಿಯಾನದ 2ನೇ ವಾರ್ಷಿಕೋತ್ಸವ ಮತ್ತು ಆಜಾದಿ ಕಾ ಅಮೃತ ಮಹೋತ್ಸವದ ಭಾಗವಾಗಿ ಫಿಟ್ ಇಂಡಿಯಾ ಮೊಬೈಲ್ ಆಪ್ಗೆ ಚಾಲನೆ ನೀಡಿದರು. ಸಮಾರಂಭದಲ್ಲಿ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಖಾತೆ ರಾಜ್ಯ ಸಚಿವ ನಿಶಿತ್ ಪ್ರಮಾಣಿಕ್ ಭಾಗವಹಿಸಿದ್ದರು. इंडिया मोबाइल ऐप आपका फिटनेस गाइड और पर्सनल हेल्थ ट्रेनर.
ಅನುರಾಗ್ ಸಿಂಗ್ ಠಾಕೂರ್, ಇದೊಂದು ಉಚಿತ ಆಪ್ ಆಗಿದ್ದು ಕ್ರೀಡಾಪಟುಗಳು, ಯುವಕರು ತಮ್ಮ ಗುರಿ ತಲುಪಲು ನಿರಂತರವಾಗಿ ತಮ್ಮ ಸದೃಢತೆ ಕಾಪಾಡಿಕೊಳ್ಳಲು ನೆರವಾಗಲಿದೆ. ಪ್ರತಿಯೊಬ್ಬ ಕ್ರೀಡಾಪಟು ಆರೋಗ್ಯ, ಸದೃಢತೆ ಕಾಪಾಡಿಕೊಳ್ಳಬೇಕು. ದೈಹಿಕ ಕಸರತ್ತು, ಆಹಾರ ಅಭ್ಯಾಸ ಮತ್ತಿತರಗಳ ಮೇಲೆ ನಿಗಾ ವಹಿಸಲು ಈ ಆಪ್ ಅಳವಡಿಸಿಕೊಂಡು ಶಿಷ್ಟಾಚಾರ ಪಾಲಿಸಲು ಸಬ್ಕಾ ಪ್ರಯಾಸ್ ಅಗತ್ಯವಾಗಿದೆ ಎಂದು ಹೇಳಿದರು. वो युवा भारत को फिट रखने के लिए है और ये फिट इंडिया मूवमेंट जो आज से लगभग 2 वर्ष पहले शुरू की गई थी, उसके पीछे सोच माननीय प्रधानमंत्री जी की थी. जो भारत की सबसे बड़ी ताकत है वो हमारा युवा है. युवा को अगर राष्ट्र निर्माण में लगाना है तो फिट युवा ही एक सशक्त भारत का निर्माण कर सकता है और उसकी शुरुआत उससे पहले होती है बचपन से. उसके लिए अलग से प्रोग्राम शुरू किया है कि भारत के बच्चे कुपोषित ना हो, कुपोषण से बाहर उनको निकाल सके. जहां एक और पोषण अभियान उसके लिए शुरू किया है. ಆಪ್ಗೆ ಚಾಲನೆ ನೀಡಿದ ನಂತರ ಭಾರತೀಯ ಹಾಕಿ ತಂಡದ ನಾಯಕ ಮನ್ಪ್ರೀತ್ ಸಿಂಗ್, ಕುಸ್ತಿಪಟು ಸಂಗ್ರಾಮ್ ಸಿಂಗ್, ಆಯಾಸ್ ಮೆಮೂನ್, ಕ್ಯಾಪ್ಟನ್ ಅನ್ಯ ದಿವ್ಯಾ, ಶಾಲಾ ವಿದ್ಯಾರ್ಥಿ ಹಾಗೂ ಗೃಹಿಣಿಯೊಂದಿಗೆ ವರ್ಚುವಲ್ ಮೂಲಕ ಸಂವಾದ ನಡೆಸಿದರು. ಫಿಟ್ ಇಂಡಿಯಾ ಆಪ್ ಆಂಡ್ರಾಯ್ಡ್ ಮತ್ತು ಐಒಎಸ್ ವೇದಿಕೆಗಳೆರಡರಲ್ಲೂ ಲಭ್ಯವಿದೆ ಮತ್ತು ಬೇಸಿಕ್ ಸ್ಮಾರ್ಟ್ಫೋನ್ಗಳಲ್ಲೂ ಅದು ಕಾರ್ಯನಿರ್ವಹಿಸಲಿದೆ. ಗೂಗಲ್ ಪ್ಲೇಸ್ಟೋರ್ ಅಥವಾ ಆಪಲ್ ಆಪ್ ಸ್ಟೋರ್ನಿಂದ ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಭಾರತವನ್ನು ಸದೃಢ ಮತ್ತು ಆರೋಗ್ಯಕರ ರಾಷ್ಟ್ರವನ್ನಾಗಿ ಮಾಡುವ ದೂರದೃಷ್ಟಿಯೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು 2019 ಆಗಸ್ಟ್ 29ರಂದು ಫಿಟ್ ಇಂಡಿಯಾ ಅಭಿಯಾನಕ್ಕೆ ಚಾಲನೆ ನೀಡಿದ್ದರು. ಭಾರತೀಯ ಸಂಸ್ಕೃತಿ ಹಾಗೂ ಸಾಂಪ್ರದಾಯಿಕ ಮೌಲ್ಯಗಳು ಪವಿತ್ರ ರಾಮಾಯಣದಲ್ಲಿ ಹಾಸುಹೊಕ್ಕಿವೆ. ರಾಮಾಯಣದಲ್ಲಿ ಹೇಳಿರುವ ಮಾನವೀಯ ಮೌಲ್ಯಗಳು ಜಗತ್ತಿಗೆ ಎಂದೆಂದಿಗೂ ಪ್ರಸ್ತುತ ಎಂದು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಹೇಳಿದ್ದಾರೆ. ರಾಮ ಪ್ರತಿಯೊಬ್ಬರಿಗೂ ಸೇರಿದವನಾಗಿದ್ದು ಎಲ್ಲರಲ್ಲೂ ರಾಮನಿದ್ದಾನೆ ಎಂದು ಹೇಳಿದರು. ಅಯೋಧ್ಯೆಯಲ್ಲಿ ರಾಮಾಯಣ ಸಮಾವೇಶ ಉದ್ಘಾಟಿಸಿ ರಾಷ್ಟ್ರಪತಿ, ರಾಮಾಯಣ ಕೇವಲ ಆರ್ಥಿಕ ಸಮೃದ್ಧತೆಯ ದಾರಿಗಳ ಬಗ್ಗೆ ಮಾತ್ರವಲ್ಲದೆ ಮಾನವೀಯತೆ ಮುನ್ನಡೆಸುವ ಮಾರ್ಗಗಳು, ಮನುಷ್ಯರು ಅನ್ಯರೊಂದಿಗೆ ಹೇಗೆ ವರ್ತಿಸಬೇಕು, ಆಡಳಿತಗಾರರು ಹಾಗೂ ಸಾಮಾನ್ಯ ಜನರ ನಡುವಿನ ಸಂಬಂಧ ಹೇಗಿರಬೇಕು ಎಂಬುದನ್ನು ಹೇಳಿಕೊಡುತ್ತದೆ ಎಂದರು. ಅಯೋಧ್ಯೆ ಹಾಗೂ ರಾಮಾಯಣ ಅನ್ಯ ದೇಶಗಳೊಂದಿಗಿನ ನಮ್ಮ ಬಾಂಧವ್ಯಕ್ಕೆ ಸಾಂಸ್ಕೃತಿಕ ಶಕ್ತಿಯನ್ನು ನೀಡುತ್ತವೆ. ದೇಗುಲ ನಗರಿಯ ಬಗ್ಗೆ ಮಾತನಾಡಿದ ರಾಷ್ಟ್ರಪತಿಗಳು, ರಾಮನಿಲ್ಲದೆ ಅಯೋಧ್ಯೆ ಇಲ್ಲ, ಅವನೊಂದಿಗೆ ಯಾರೂ ಸಹ ಹೋರಾಡಲು ಸಾಧ್ಯವಿರಲಿಲ್ಲ. ಹಾಗಾಗಿ ಈ ಸ್ಥಳವನ್ನು ಅಯೋಧ್ಯ ಎಂದು ಕರೆಯಲಾಗುತ್ತದೆ. ಕೋವಿಡ್ ಕಾಲಘಟ್ಟದಲ್ಲಿ ನಮ್ಮ ಪ್ರಾಚೀನ ಪ್ರಾರ್ಥನೆ ಅತ್ಯಂತ ಪ್ರಸ್ತುತವಾಗಿದ್ದು ಎಂದು ರಾಷ್ಟ್ರಪತಿ ಹೇಳಿದರು. मेरा भी मानना है कि रामायण एक ऐसा विलक्षण ग्रंथ है जो राम कथा के माध्यम से विश्व समुदाय के समक्ष मानव जीवन के उच्च आदर्शों और मर्यादाओं को प्रस्तुत करता है. रामायण में दर्शन के साथ साथ आचार 4 ದಿನಗಳ ಉತ್ತರ ಪ್ರದೇಶ ಭೇಟಿಯಲ್ಲಿರುವ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ತಮ್ಮ ಭೇಟಿಯ ಕೊನೆಯ ದಿನವಾದ ಇಂದು ಅಪರಾಹ್ನ ವಿಶೇಷ ರೈಲು ಮೂಲಕ ಅಯೋಧ್ಯೆ ತಲುಪಿದರು. ಬಳಿಕ ರಾಮ್ಲಲ್ಲಾ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ರಾಜ್ಯಪಾಲರಾದ ಆನಂದಿಬೆನ್ ಪಟೇಲ್ ಹಾಗೂ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಉಪಸ್ಥಿತರಿದ್ದರು. इन सभी आयामों पर रामायण में उपलब्ध आचार संहिता हमें सही मार्ग पर ले जाती है. विश्व के अनेक देशों में राम कथा की प्रस्तुति रामलीला के आयोजन द्वारा की जाती है. इंडोनेशिया के बाली द्वीप की रामलीला विशेष रूप से प्रसिद्ध है. मालदीव, मॉरिशस, त्रिनिदाद व टोबैगो, नेपाल, कंबोडिया और सूरीनाम सहित अनेक देशों में प्रवासी भारतीयों ने राम कथा व रामलीला को जीवंत बनाए रखा है. इसके अलावा राम कथा पर आधारित चित्रकारी व अन्य कलाकृतियां भी विश्व के अनेक भागों में देखने को मिलती हैं. इस दौरान राज्यपाल आनंदीबेन पटेल और मुख्यमंत्री योगी आदित्यनाथ भी मौजूद रहे.
ರಾಷ್ಟ್ರೀಯ ಕ್ರೀಡಾ ದಿನ ಅಂಗವಾಗಿ ಬೆಂಗಳೂರಿನಲ್ಲಿಂದು ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮಕ್ಕೆ ಕ್ರೀಡಾ ಸಚಿವ ಕೆಸಿ ನಾರಾಯಣಗೌಡ ಇಂದು ಚಾಲನೆ ನೀಡಿದರು. ಭಾರತೀಯ ಒಲಿಂಪಿಕ್ಸ್ ಅಸೋಸಿಯೇಷನ್ ಉಪಾಧ್ಯಕ್ಷ ಕೆ ಗೋವಿಂದರಾಜ್, ಕ್ರೀಡಾ ಭಾರತಿ ಸಂಯೋಜಕ ಚಂದ್ರಶೇಖರ ಜಹಗೀರ್ದಾರ್, ರಾಷ್ಟ್ರೀಯ ತರಬೇತುದಾರ ವೈಎಸ್ ಲಕ್ಷ್ಮೀಶ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಸಚಿವ ನಾರಾಯಣಗೌಡ ಹಾಕಿ ಮಾಂತ್ರಿಕ ಧ್ಯಾನ್ ಚಂದ್ ಸ್ಮರಿಸಿ, ಪ್ರತಿ ಹಳ್ಳಿ, ತಾಲೂಕು ಹಾಗೂ ಜಿಲ್ಲಾ ಮಟ್ಟದಲ್ಲಿರುವ ಕ್ರೀಡಾಸಕ್ತರನ್ನು ಗುರುತಿಸಿ ಅವರಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡಲಾಗುವುದು. ಶಿಕ್ಷಣ ಸಚಿವರಿಗೆ ಪತ್ರ ಬರೆದಿದ್ದು ಪ್ರತಿದಿನ 1 ಗಂಟೆ ಸಮಯವನ್ನು ಮಕ್ಕಳ ಕ್ರೀಡೆಗೆ ಮೀಸಲಿಡಬೇಕು ಎಂದು ಮನವಿ ಮಾಡಲಾಗಿದೆ ಎಂದರು. ಭಾರತ ದೇಶದ ಪ್ರಧಾನಿಗಳಿಗೂ ತುಂಬಾ ಈ ನಮ್ಮ ಕ್ರೀಡೆ ಬಗ್ಗೆ ತುಂಬಾ ಗೌರವ ಇದೆ. ಅವರಿಗೆ ನಾವೇನಾದ್ರೂ ಭಾರತ ದೇಶಕ್ಕೆ ಒಂದು ಶಕ್ತಿ ತುಂಬಬೇಕಾದ್ರೆ ನಾವು ಹಗಲಿರುಳು ನಮ್ಮ ಈ ಆಟಕ್ಕೆ ಶಕ್ತಿಯನ್ನು ತುಂಬಬೇಕಾಗ್ತದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಸಹ ನಾನು ನಮ್ಮ ಶಿಕ್ಷಣ ಮಂತ್ರಿಗಳಿಗೆ ಒಂದು ಲೆಟರ್ ಅನ್ನು ಬರೆದಿದ್ದೇನೆ. ಪ್ರತಿದಿನ ಪ್ರತಿ ಶಾಲೆಯಲ್ಲೂ ಸಹ 1 ಗಂಟೆ ಕಾಲ ಮಕ್ಕಳಿಗೆ ಆಟವನ್ನು ಆಡೋದಕ್ಕೆ ಶಕ್ತಿಯನ್ನು ತುಂಬಬೇಕು. ಕ್ರೀಡೆಗೆ ಜಾತಿ. ಕೆ ಗೋವಿಂದರಾಜ್, ರಾಜ್ಯ ಸರ್ಕಾರ ಕ್ರೀಡೆಗೆ ಹೆಚ್ಚಿನ ಒತ್ತು ನೀಡುತ್ತಿದ್ದು ಯುವಕರು ಕ್ರೀಡಾ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು ಎಂದು ತಿಳಿಸಿದರು. ಜಾತಿ ಇಲ್ಲ, ಇದು ಒಂದೇ ಜಾತಿ, ಕ್ರೀಡೆ ಜಾತಿ. ಇದಕ್ಕೆ ಎಲ್ಲ ಮುಖ್ಯಮಂತ್ರಿಗಳು, ಎಲ್ಲ ಸರ್ಕಾರಗಳು ಸ್ಪಂದಿಸಿದ್ದಾರೆ. ಏನಂದರೆ ಎಲ್ಲೋ ಒಂದು ಮೂಲೆಯಲ್ಲಿ ಒಳ್ಳೆ ಕ್ರೀಡಾ ಸಚಿವರು ಇರಬೇಕು, ಒಳ್ಳೆ ಕ್ರೀಡಾ ಆಯುಕ್ತರು ಇರಬೇಕು, ಕ್ರೀಡಾ ಸೆಕ್ರೆಟರಿಗಳಿರಬೇಕು. ಆವಾಗ ಕ್ರೀಡೆಗೆ ಜಾಸ್ತಿ ಒತ್ತು ಬರ್ತದೆ ಅಂತೇಳಿ ಸಂದರ್ಭದಲ್ಲಿ ಕ್ರೀಡಾ ಸಚಿವರಿಗೂ ನಾನು ಹೇಳ್ತಾ ಇದ್ದೇನೆ. ಇದೇ ವೇಳೆ ಅಂತಾರಾಷ್ಟ್ರೀಯ ಕ್ರೀಡಾ ಸಾಧಕರು ಮತ್ತು ತರಬೇತುದಾರರನ್ನು ಸನ್ಮಾನಿಸಲಾಯಿತು. ಪ್ರಧಾನಿ ನರೇಂದ್ರ ಮೋದಿ ಅವರ ಫಿಟ್ ಇಂಡಿಯಾ ಪರಿಕಲ್ಪನೆಯಡಿ ಬೆಂಗಳೂರಿನ ನೆಹರು ಯುವ ಕೇಂದ್ರ ಆಚಾರ್ಯ ಯೋಗ ಯೂತ್ ಕ್ಲಬ್ ವತಿಯಿಂದ ಸೈಕಲ್ ಜಾಥಾವನ್ನು ಇಂದು ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಜಾಥಾದಲ್ಲಿ ಕ್ರೀಡಾ ಪ್ರಿಯರು, ಉತ್ಸಾಹಿ ಯುವಜನರು, ಕ್ರೀಡಾ ಇಲಾಖೆಯ ಅಧಿಕಾರಿಗಳು ಹಾಗೂ ಸ್ಥಳೀಯ ಮುಖಂಡರು ಪಾಲ್ಗೊಂಡರು. ಜಪಾನ್ನ ಟೋಕಿಯೋದಲ್ಲಿ ನಡೆಯುತ್ತಿರುವ ಪ್ಯಾರಾಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಭಾನುವಾರ ಭಾರತಕ್ಕೆ ತ್ರಿವಳಿ ಪದಕಗಳು ಲಭಿಸಿದ್ದು, ಅತ್ಯುತ್ತಮ ಪ್ರದರ್ಶನ ತೋರಿದ ದೇಶದ ಕ್ರೀಡಾಪಟುಗಳು 2 ಬೆಳ್ಳಿ ಹಾಗೂ 1 ಕಂಚಿನ ಪದಕ ಪಡೆದಿದ್ದಾರೆ. ಟೇಬಲ್ ಟೆನ್ನಿಸ್ನಲ್ಲಿ ಭಾವಿನಾ ಬೆನ್ ಪಟೇಲ್, ಹೈಜಂಪ್ನಲ್ಲಿ ನಿಶಾದ್ ಕುಮಾರ್ ಬೆಳ್ಳಿ ಪದಕ ಗಳಿಸಿದರೆ, ಡಿಸ್ಕಸ್ ಥ್ರೋನಲ್ಲಿ ವಿನೋದ್ ಕುಮಾರ್ ಕಂಚಿನ ಪದಕ ಗಳಿಸಿದರು. ತೀವ್ರ ಹಣಾಹಣಿಯಿಂದ ಕೂಡಿದ್ದ ಟೇಬಲ್ ಟೆನ್ನಿಸ್ ಫೈನಲ್ ಪಂದ್ಯದಲ್ಲಿ ಭಾವಿನಾ ಚೈನಾದ ಯಿಂಗ್ಝೋ ವಿರುದ್ಧ ಪರಾಭವಗೊಂಡರು. ಭಾವಿನಾ ಪಟೇಲ್ 11-7, 11-5 ಮತ್ತು 11-6ರಿಂದ ಪ್ರಬಲ ಪೈಪೋಟಿ ನೀಡಿ ರಜತ ಪದಕ ಪಡೆಯುವಲ್ಲಿ ಸಫಲರಾದರು. ಭಾವಿನಾ ಪಟೇಲ್ ಬೆಳ್ಳಿ ಪದಕವನ್ನು ದೇಶಕ್ಕೆ ಸಮರ್ಪಿಸುವುದಾಗಿ ಪ್ರತಿಕ್ರಿಯಿಸಿದ್ದಾರೆ. ಅಲ್ಲದೆ ತಮ್ಮ ತರಬೇತುದಾರರು, ಕುಟುಂಬ ಸದಸ್ಯರು ಹಾಗೂ ಮಿತ್ರರಿಗೆ ನಿರಂತರ ಬೆಂಬಲ ನೀಡಿದ್ದಕ್ಕಾಗಿ ಧನ್ಯವಾದಗಳನ್ನು ಸಲ್ಲಿಸಿದ್ದಾರೆ. ಈ ಮಧ್ಯೆ ಗುಜರಾತ್ನ ಮೆಹಸಾನಾದಲ್ಲಿ ಭಾವಿನಾ ಅವರ ತಂದೆ ಹಸ್ಮುಖ್ ಭಾಯ್ ಪಟೇಲ್ ಹಾಗೂ ಕುಟುಂಬ ಸದಸ್ಯರು ಸಂಭ್ರಮ ಆಚರಿಸಿ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡರು. ने जो मुझे टीम वर्क करके दिया है, जो मुझे अंडरस्टैंड किया है और जो मुझे हमेशा मोटिवेट किया है, उन सभी को मैं थैंक्स बोलना चाहती हूँ. ಮೂವರು ಕ್ರೀಡಾಪಟುಗಳನ್ನು ಅಭಿನಂದಿಸಿರುವ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಅತ್ಯುತ್ತಮ ಪ್ರತಿಭೆ ಮತ್ತು ಕೌಶಲ್ಯದಿಂದ ದೇಶದ ಕೀರ್ತಿಯನ್ನು ಹೆಚ್ಚಿಸಿರುವ ಕ್ರೀಡಾಪಟುಗಳ ಸಾಧನೆ ಎಲ್ಲರಿಗೂ ಸ್ಫೂರ್ತಿಯಾಗಲಿ ಎಂದು ಹಾರೈಸಿದ್ದಾರೆ. ಪದಕ ವಿಜೇತ ಮೂವರು ಕ್ರೀಡಾಪಟುಗಳನ್ನು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್, ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡು, ಪ್ರಧಾನಿ ನರೇಂದ್ರ ಮೋದಿ, ಕ್ರೀಡಾ ಸಚಿವ ಅನುರಾಗ್ ಸಿಂಗ್ ಠಾಕೂರ್ ಸೇರಿದಂತೆ ಹಲವು ಗಣ್ಯರು ಶುಭ ಹಾರೈಸಿ ಈ ಕ್ರೀಡಾಪಟುಗಳು ದೇಶದ ಪ್ರತಿಷ್ಠೆ ಹಾಗೂ ಗೌರವವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸುವಂತೆ ಮಾಡಿದ್ದಾರೆ. ರಾಷ್ಟ್ರೀಯ ಕ್ರೀಡಾ ದಿನದಂದೇ ನಮ್ಮ ಕ್ರೀಡಾಪಟುಗಳು ಅದ್ವಿತೀಯ ಸಾಧನೆ ಮೆರೆದಿರುವುದು ವಿಶೇಷ ಎಂದು ಟ್ವೀಟ್ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರು ಮೆಟ್ರೋ ಮತ್ತಷ್ಟು ವಿಸ್ತರಣೆಗೆ ಕೇಂದ್ರದಿಂದ ಅಗತ್ಯ ನೆರವು, ಮೂಲಸೌಕರ್ಯ ಅಭಿವೃದ್ಧಿಗೆ ಆದ್ಯತೆ, ಹರ್ದೀಪ್ ಸಿಂಗ್ ಪುರಿ.
ಆಟಿಕೆ ಮಾರುಕಟ್ಟೆ ಉತ್ತೇಜನಕ್ಕೆ ಒತ್ತು, ಯುವ ಜನರಲ್ಲಿ ಕ್ರೀಡೋತ್ಸಾಹ ವೃದ್ಧಿಗೆ ಅಗತ್ಯ ಕ್ರಮ, ಪ್ರಧಾನಿ ನರೇಂದ್ರ ಮೋದಿ. ಗ್ರಾಮೀಣ ಜನತೆಗೆ ಅಭಿವೃದ್ಧಿ ಪರ ಚಿಂತನೆಗಳ ಜಾಗೃತಿ, ಸಶಕ್ತ ಸಮಾಜ ನಿರ್ಮಾಣ ಗುರಿ, ಕೇಂದ್ರ ಸಚಿವ ಡಾಕ್ಟರ್ ಎಲ್ ಮುರುಗನ್. ಟೋಕಿಯೋ ಪ್ಯಾರಾಲಿಂಪಿಕ್ಸ್ನಲ್ಲಿ ಭಾರತಕ್ಕೆ 2 ಬೆಳ್ಳಿ 1 ಕಂಚು. ಟೇಬಲ್ ಟೆನಿಸ್ನಲ್ಲಿ ಭಾವಿನಾ ಪಟೇಲ್, ಹೈಜಂಪ್ನಲ್ಲಿ ನಿಶಾದ್ ಕುಮಾರ್ಗೆ ರಜತ ಪದಕ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ಈಗ ನಾನು ಸ್ಟುಡಿಯೋದಿಂದ ತೆರಳುತ್ತಿರುವ ಕಾರಣ ಮಾಸ್ಕ್ ಧರಿಸುತ್ತಿದ್ದೇನೆ. ನೀವು ಸಹ ಮನೆಯಿಂದ ಹೊರಹೋಗುವ ಮುನ್ನ ಸರಿಯಾದ ಕ್ರಮದಲ್ಲಿ ತಪ್ಪದೆ ಮಾಸ್ಕ್ ಧರಿಸಿ. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಸೋಂಕು ತಡೆಗೆ ಕೋವಿಡ್-19 ಲಸಿಕೆ ಪಡೆಯುವುದು ಅಗತ್ಯ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ. ನಮಸ್ಕಾರ.